ಅದಕ್ಕೋಸ್ಕರ ಅದರದ್ದು ಬಜ್ಜಿ ಮಾಡ್ತಾ ಇದ್ದೀನಿ. ಇದು ಬೀಟ್ರೂಟ್ ಮತ್ತು ಸ್ವೀಟ್ ಪೊಟ್ಯಾಟೋದು ಟಿಕ್ಕಿ ರೆಡಿ ಇದೆ. ಅಗಸೆ ಹೂವಿಂದು ಬಜ್ಜಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತೊಂದು ಶಾರ್ಟ್ ಕುಕಿಂಗ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನಮ್ಮ ಅತ್ತಿಗೆ ಸ್ವಲ್ಪ ಅಗಸೆ ಸೊಪ್ಪು ಕೊಟ್ಟು ಕಳಿಸಿದ್ರು. ಅಗಸೆ ಸೊಪ್ಪು ಜೊತೆ ಅಗಸೆ ಹೂವು ಸಹ ಕೊಟ್ಟು ಕಳಿಸಿದ್ರು. ಸೊ ಅಗಸೆ ಹೂವಿನಲ್ಲಿ ನೋಡಿ ಈ ಥರ ಇರುತ್ತೆ ಅಗಸೆ ಹೂವು. ಸೊ ಈ ಹೂವಿನಲ್ಲಿ ಬಜ್ಜಿ ಮಾಡ್ತಾರೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಸೊಪ್ಪು ಕೂಡ ತುಂಬ ಹೆಲ್ದಿ. ಆ್ಯಂಡ್ ಹೂವಿನಲ್ಲೂ ಅಯನ್ ಕಂಟೆಂಟ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ಅದರದ್ದು ಬಜ್ಜಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಗೈಸ್, ನೀವು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಹೇಗೆ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಾಲ್ಟ್, ಖಾರದ ಪುಡಿ ಹಾಕೋತಿರೋ ಹಾಗೇನೇ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ಚಲೋ ಬರುತ್ತೆ, ತೋರಿಸ್ತೀನಿ ನೋಡಿ ಗೈಸ್. ಓಕೆ, ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಗಸೆ ಸೊಪ್ಪೇನಿದೆ ಅದರದ್ದು ಹಿಂದೆಗಡೆ ಕಡ್ಡಿ ಹಿಡ್ಕೊಂಡು ಡಿಪ್ ಮಾಡಿ ಹಾಕೋದಕ್ಕೆ ಬೇಕು. ಸೊ ಅದನ್ನು ಹಾಗೇನೇ ಹಾಕಿ ಸೊ ನೀಟಾಗಿ ಕಡ್ಡಿ ಬಿಡಿಸ್ಕೊತೀನಿ. ಓಕೆ, ಇದು ಮೊಗ್ಗಾಗಿರೋ ಅಂಥ ಅಗಸೆ ಹೂವು. ಇದು ಸ್ವಲ್ಪ ಹರಳಿದೆ. ಸೊ ಇದನ್ನು ರೆಡಿ ಮಾಡಿಕೊಂಡು ಡಿಪ್ ಮಾಡಿಬಿಟ್ಟು ಹಾಕೋದು ಅಷ್ಟೇ ಗೈಸ್. ನೋಡಿ, ಕಡಲೆ ಹಿಟ್ಟು ಅದಾದಮೇಲೆ ಅಗಸೆ ಸೊಪ್ಪು ಅಲ್ಲ ಅಗಸೆ ಹೂವು ಇಟ್ಕೊ ಹೀಗೆ ಹತ್ಕೊಳ್ಳಿ. ಮತ್ತು ಏನಂತಾರೆ, ಇದು ಕಡಲೆ ಹಿಟ್ಟು ತುಂಬ ಗಟ್ಟಿಗೇನೋ ಮಾಡ್ಕೋಬೇಡಿ, ಸ್ವಲ್ಪ ತೆಳ್ಳಗೆ ಇರಲಿ. ಹತ್ರ ಇಡಿ. ನೋಡಿ, ಊದ್ಕೊಳುತ್ತೆ ಒಂದು ಸ್ವಲ್ಪ. ಹೆಂಗೆ ನೀವು ಬಜ್ಜಿ ಮಾಡ್ತೀರೋ ಅದೇ ರೀತಿಯೇ ಇದನ್ನು ಮಾಡೋದಂತೆ ಗೈಸ್. ಕೈ ಸ್ವಲ್ಪ ಹರಡಿದೆ, ಏನು ಅಂದ್ಕೋಬೇಡಿ. ಅರ್ಜೆಂಟಲ್ಲಿ ಮಾಡಿಬಿಡೋಣ ತಾಳು ಅಂತ ಹೇಳಿಬಿಟ್ಟು ಮಾಡಿದ್ದು. ಇನ್ನೊಂದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಆಲೂ ಟಿಕ್ಕಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ಇದು ಬೀಟ್ರೂಟ್ ಮತ್ತು ಸ್ವೀಟ್ ಪೊಟ್ಯಾಟೋದು ಟಿಕ್ಕಿ ತುಂಬ ಟೇಸ್ಟಿಯಾಗಿರುತ್ತೆ. ಭವಿಷ್ಯಕ್ಕೆ ತುಂಬ ಇಷ್ಟ. ತಗೋ ತಿಂದ್ಬಿಟ್ಟು ಹೇಳು. ಇವಾಗಲೇ ಹೇಳ್ಬಿಡ್ತೀನಿ ಹೆಂಗೆ ಮಾಡೋದು ಅಂತ. ತುಂಬ ಇದೆ ಗೈಸ್. ನೋಡಿ ಗೈಸ್, ತಿನ್ನು ನನ್ನ ಹಿಂಗೆ ತೋರಿಸ್ಬಿಡಪ್ಪ. ಹೆಂಗಿದೆ ಟೇಸ್ಟು? ತುಂಬ ಚೆನ್ನಾಗಿದೆ ಗೈಸ್. ಬಟ್ ಆದರೆ ನೀವು ಇದಕ್ಕೆ ಸ್ವಲ್ಪ ಏನಾದ್ರು ಮಸಾಲೆ ಹಾಕ್ಕೊಂಡ್ರೆ ಅವಾಗ ಇನ್ನೂ ಸಕ್ಕದ ಇರುತ್ತೆ. ಏನು ಗೊತ್ತಾ ಗೈಸ್, ಅದನ್ನ ಹೆಂಗೆ ಮಾಡೋದು ಅಂತ ಅಂದರೆ ಬೀಟ್ರೂಟ್ ಪಲ್ಯ ತೋರಿಸ್ತಾರೆ. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನಾವು ಯಾವಾಗ ಮಾಡ್ತೀವೋ ಬೀಟ್ರೂಟ್ದು ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಯಾವಾಗ ಖಾಲಿ ಆಗುತ್ತೋ ಅದಾದಮೇಲೆ ತೋರಿಸ್ತೀನಿ. ಇವಾಗ ರೆಡಿ ಆಗಿದೆ ಬಜ್ಜಿ. ಭವಿಷ್ಯಂಗೆ ಇವಾಗ ಕೊಡ್ತೀನಿ ಒಂದು ಬಜ್ಜಿನ, ತಿಂದ್ಬಿಟ್ಟು ಹೇಳ್ತಾರೆ. ಈಗ ರೆಡಿ ಇದೆ ಅಗಸೆ ಹೂವಿಂದು ಬಜ್ಜಿ. ಆ್ಯಂಡ್ ನಮ್ಮ ಭವಿಷ್ಯ ಇದಕ್ಕೂ ಸಾಸ್ ಹಾಕೋತಾಳೆ. ಸ್ವಲ್ಪ ಸಾಸ್ ಹಾಕೋತಿರೋದು. ಬಟ್ ನೀವು ಸಾಸ್ ಹಾಕೊಂಡು ತಿನ್ಬೇಡಿ ಗೈಸ್, ನಿಮ್ಮ ಇಷ್ಟ ಗೈಸ್. ಸಾಸ್ ಹಾಕೋಬೇಡಿ, ನೀವು ತಿನ್ ನೋಡ್ರಿ. ಅಗಸೆ ಸೊಪ್ಪು ಈಗ ಟೇಸ್ಟ್ ತಿನ್ನಿ. ಹೆಂಗಿದೆ ರೀ? ಕಹಿನೇ ಇರಲ್ಲ ಅಲ್ವಾ? ಕಹಿ ಇದೆಯಾ ಭವಿಷ್ಯ? ನೋ ಕಹಿ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ನಮ್ಮ ಟ್ಯೂಷನ್ ಮೋಹಿತ್ ಬಂದಿದ್ದಾನೆ ಇವತ್ತು. ಸೊ ಮೋಹಿತ್ ಕೊಟ್ಬಿಟ್ಟು ಅವಳು ಬಜ್ಜಿ ಕಣೋ. ಏನು ಮ್ಯಾಮ್ ಅದು? ಏನು ತಿಂದ್ಬಿಟ್ಟು ಹೇಳು, ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ ಗೈಸ್, ಅಷ್ಟೇ. ನೀವು ಮಾಡ್ಕೊಳ್ತೀನಿ ಗೈಸ್.
ನಾವು ಇವತ್ತು ಸ್ವಲ್ಪ ಮೆಸ್ಡಪ್ ಆಗಿದೆ. ಏನಕ್ಕೆ ಅಂತ ಅಂದರೆ ನಾವು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಬೆಳಗ್ಗೆನೆ. ಸೊ ನಮ್ಮ ಯಜಮಾನ್ರಿಗೆ ಒಂಚೂರು ತಿನ್ನೋದಕ್ಕೆ ಗೊಜ್ಜು ಮತ್ತು ಬೀಟ್ರೂಟ್ ಮತ್ತು ಸ್ವೀಟ್ ಪೊಟ್ಯಾಟೊ ಕಟ್ಲೆಟ್ಟು ಎಲ್ಲ ಮಾಡಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ರಿಗೆ ತಿನ್ನೋದಕ್ಕೆ ಅಂದರೆ ಊಟ ತಿಂಡಿಗೆ ಸ್ವಲ್ಪನಾದ್ರು ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಇನ್ನು ಮಿಕ್ಕಿದ್ದು ಊಟ ತಿಂಡಿ ಅವ್ರ ಅಕ್ಕಂದಿರು ನೋಡ್ಕೋತಾರೆ. ನಾನು ಹೇಳಲೇಬೇಕಾಗಿಲ್ಲ ಅವ್ರಿಗೆ. ನಾನಿಲ್ಲ ಅಂದರೆ ಗ್ಯಾರಂಟಿ ಕರೀತಾರೆ. ಬಟ್ ಸ್ವಲ್ಪನಾದ್ರು ಇವರೇನೆ ಮಾಡ್ಕೊಳ್ಳಿ, ಅಂದರೆ ಚಪಾತಿ ಒಂದು ಮಾಡ್ಕೊಳ್ಳಿ, ಗೊಜ್ಜು ಮಾಡಿಟ್ಟಿರ್ತೀನಿ, ಅನ್ನ ಒಂದು ಮಾಡಿಕೊಂಡ್ರೆ ಸಾರು ಮಾಡಿಟ್ಟಿರ್ತೀನಿ, ಆ ಥರ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಿನಾರು ಮಾಡ್ಕೊಳ್ಳಿ, ಇನ್ನೊಂದು ದಿನ ಆಗೋ ಅಷ್ಟರಲ್ಲಿ ನೆಕ್ಸ್ಟ್ ಡೇ ಬಂದ್ಬಿಟ್ಟಿರ್ತೀವಿ ನಾನು ಭವಿಷ್ಯ. ನಮ್ಮ ಯಜಮಾನ್ರೆ ಅಡುಗೆ ಮಾಡ್ಕೊತಾರೆ 2 ದಿನ. ಖಂಡಿತ ಮಾಡ್ಕೊತೀನಿ. ಮಾಡ್ಕೋತೀರಾ ಅಥವಾ ಹಂಗೆ ಇಟ್ಬಿಡ್ತೀರಾ ಫ್ರಿಜ್ಜಲ್ಲೆಲ್ಲ? ಹಂಗೆ ಇರುತ್ತಲ್ಲ, ಮಾಡ್ತೀನಿ. ಇನ್ನೇನು ಮನೇಲಿ ಇದಲ್ಲ ನಾನು ಮಾಡಿರೋದು ಕಟ್ಲೆಟ್ ಎಲ್ಲ ತಿನ್ನಿ. ಗೈಸ್ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಟೇಸ್ಟ್ಗೆ ನಮ್ಮ ಖಾರಾದ್ಗೆ ಕೊಡೋಣ ಅಂತ ಇದು ಅಕ್ಸೆ ಸೊಪ್ಪು ಕೊಟ್ಟಿರೋದು ನಮ್ಮ ಕೋಮ್ಲಾದ್ಗೆ. ಸೊ ಥ್ಯಾಂಕ್ ಯು ಟು ಕೋಮ್ಲಾದ್ಗೆ. ಖಾರಾದ್ಗೆ ಕೊಟ್ಟು ಟೇಸ್ಟ್ ಕೇಳೋಣ. ಬಿಸಿ ಇದ್ದೀರಾ, ಫ್ರೀ ಇದ್ದೀರಾ? ತಾರಾದ್ಗೆ ಹೇಳಿ, ನಿಮ್ಮಮ್ಮ ಮಲ್ಕೊಬಿಟ್ಟಿದ್ದಾರಾ? ನೀನೇ ತಿಂದು ಏನು ಮಾಡಿದ್ದೀರಾ? ಕೋಮ್ಲಾ ಅತ್ತೆ, ಇದು ಕೋಮ್ಲಾ ದೊಡ್ಡಮ್ಮ, ಇದು ಏನಂತಾರೆ ಅಕ್ಸೆ ಸೊಪ್ಪಿಂದು ಹೂ ಕೊಟ್ಟಿದ್ರು. ಅದಂತೂ ಬಜ್ಜಿ ಚೆನ್ನಾಗಿದೆಯಾ? ನಿಮ್ಮಮ್ಮಂಗೆ ಕೊಡು ಆಯಿತಾ? ಓಕೆ. ನಮ್ಮ ತಾರಾತ್ಗೆ ಬ್ಯುಸಿ ಇದ್ದರು, ಎಲ್ಲಿದ್ರು ಗೊತ್ತಿಲ್ಲ. ಸೊ ನಮ್ಮ ಶರಣ್ಯಂಗೆ ಕೊಟ್ಬಿಟ್ಟು ಬಂದೆ. ಗೈಸ್ 11:30 ಆಗಿದೆ. ನಾನು ಬ್ಲಾಗ್ನ ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಸೊ ನಾನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೀಟ್ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್.